ನಡೆಸ್ತಾ ಇರುವ ದರ್ಶನ್ ಅವರ ಧಿಮಾಕು ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳು ಜೈಲಿನ ಒಳಗಿಂದ ಲಭ್ಯವಾಗ್ತಾ ಇದೆ. ಅದರಲ್ಲೂ ದರ್ಶನ್ ಅವರನ್ನ ಸ್ವಲ್ಪ ಸಾಫ್ಟ್ ಆಗಿ ನಡೆಸ್ಕೊಳ್ಳಿ ಅಂತ ಹೇಳಿ ಹೊರಗಿನಿಂದ ಕೂಡ ಅಧಿಕಾರಿಗಳ ಮೇಲೆ ನಿರಂತರವಾಗಿ ಪ್ರೆಷರ್ ಅಂತೆ. ಏಕವಚನದಲ್ಲೇ ಮಾತನಾಡ್ತಾರೆ ಜೈಲಿನ ಅಧಿಕಾರಿಗಳನ್ನ ಅನ್ನೋ ಮಾಹಿತಿ ಇದೆ. ದರ್ಶನ್ ಹಂಗಾಮಕ್ಕೆ ಅಧಿಕಾರಿಗಳೇ ತಂಡ ಹೊಡೆದು ಬಿಟ್ರ, ದರ್ಶನ್ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ, ಅವರನ್ನು ಸ್ವಲ್ಪ ಸಾಫ್ಟ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿ ಪ್ರಭಾವಿಗಳು ಜೈಲಿನ ಸಿಬ್ಬಂದಿಗಳಿಗೆ ಪ್ರೆಷರ್ ಹಾಕ್ತಿದ್ದಾರಂತೆ. ಹೀಗಾಗಿ ದರ್ಶನ್ ಹೇಳಿದಂತೆ ಕೇಳಬೇಕಾದ ಸ್ಥಿತಿಗೆ ಸಿಬ್ಬಂದಿ ಬಂದು ತಲುಪಿದ್ದಾರೆ. ಒಂದು ಕಡೆ ಜೈಲಿನಲ್ಲೂ ರೌಡಿಗಳ ಸಹವಾಸ, ವಿಲ್ಸನ್ ಗಾರ್ಡನ್ ನಾಗನ ಜೊತೆಯಲ್ಲಿ ಅತಿಯಾದ ಆತ್ಮೀಯತೆ, ಮತ್ತೊಂದು ಕಡೆಯಲ್ಲಿ ಹೊರಗಿನಿಂದಲೂ ಕೂಡ ಒತ್ತಡ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದರ್ಶನ್. ಜೈಲು ಅಧಿಕಾರಿಗಳಿಗೂ ದರ್ಶನ್ ಕಾಣಿಕೆ ಕೊಟ್ರ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಡೀತಾ ಇರುವ ಮೂಡ ಹಗರಣವನ್ನ ಖಂಡಿಸಿ ನಡೆಸಲಾಗ್ತಾ ಇರುವ ಪಾದಯಾತ್ರೆ ಇವತ್ತೂ ಕೂಡ ಮುಂದುವರೆದಿದೆ. ಒಂದು ಕಡೆಯಲ್ಲಿ ಕಾನೂನಾತ್ಮಕವಾದ ಸಂಕಷ್ಟ, ಮತ್ತೊಂದು ಕಡೆಯಲ್ಲಿ ರಾಜಕೀಯವಾದ ಒತ್ತಡ. ಸದ್ಯಕ್ಕೆ ಇದೆರಡರಲ್ಲೂ ಸಿಲುಕಾಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಂಡ್ಯದಲ್ಲಿ ಮೈತ್ರಿ ನಾಯಕರಿಂದ ಬೃಹತ್ ಯಾತ್ರೆ ಇವತ್ತು ನಡೆಸಲಾಗ್ತಾ ಇದೆ. ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿಯವರು ಆಸ್ ಇಟ್ ಈಸ್ ವಾಗ್ದಾಳಿ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ನನ್ನ ಕಂಡ್ರೆ ಭಯ, ಅದಕ್ಕಾಗಿ ನನ್ನನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ. ನಾನು ಯಾಕೆ ಸರ್ಕಾರ ಉರುಳಿಸಿ ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡಲಿ, ಇವರು ಮಾಡಿದ ಲೂಟಿಯನ್ನ ಜನರಿಗೆ ತಿಳಿಸ್ತಾ ಇದ್ದೇನೆ ಅಷ್ಟೇ ಅಂತ ಹೇಳಿ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ನಾವು ಮೇಕೆದಾಟ ಮಾಡ್ತೇವೆ ಅಂತೇಳಿ ಹೋರಾಟ ಮಾಡಿದ್ದಕ್ಕೆ ಜನ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಅರವಿಂದ್ ಸರ್ ಒಂದೇ ಸೆಕೆಂಡ್, ಪೊಲೀಸ್ ಬಂಧುಗಳಲ್ಲಿ ವಿನಂತಿಯನ್ನ ಮಾಡ್ತಾರೆ. ಉಳಿಸಕ್ ಬಂದವ್ರೆ ಅವ್ರು ಮಾಡಿರ ನಾಡಿನ ಜನತೆ ಹಣ ಲೂಟಿ ಮಾಡಿರೋದನ್ನ ಜನತೆಗೆ ತಿಳಿಸಕ್ಕೆ ಬಂದಿದ್ದೀನಿ. ಸರ್ಕಾರ ಉರುಳಿಸ್ತೀವಿ ಅಂತ ಹೇಳಿದೀವ, ಸರ್ಕಾರ ಅವರೇ ಉರುಳಿಸ್ಕೊಳ್ತಾರೆ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಸರ್ಕಾರ ಅವರೇ ಉರುಳಿಸ್ಕೊಳ್ತಕ್ಕಂಥ ವಾತಾವರಣ ಇದ್ದಾಗ ನಾನು ಉರುಳಿಸಕ್ಕೆ ಬರಬೇಕಾ? ನಾನು ಬಂದಿರೋದು ರಾಜ್ಯದ ತೆರಿಗೆ ಹಣ ಇವತ್ತು ಲೂಟಿಯಾಗಿದೆ, ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ. ಅದು ಮಾಡಿದೆ ಹಾಗೆ ಸುಮ್ಮನೆ ಇರೋಕ್ಕಾಗುತ್ತಾ? ಲೂಟಿ ಹೊಡೆಯಿಂದ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಅಯ್ಯೋ, ಯಾವ ಎಲ್ಲಿಗೆ ಬೇಕಾದರೂ ಕೊಡಲಿ. ಯಾವ ಹಿಂದೆ ಎಲ್ಲ ಕ್ಯಾಸೆಟ್ ಮಾಡಿದ್ದು ನೋಡಿಲ್ವಾ? ಹಿಂದೆ ಎಲ್ಲ ಕ್ಯಾಸೆಟ್ ಮಾಡಿ ಆಪ್ರೇಷನ್ ಸಕ್ಸಸ್ ಎಲ್ಲ ಆಗಿ ನೋಡಿಲ್ವಾ? ಹೇಳ್ತಾ ಇರ್ತಾರೆ, ಹೇಳಿ ಬನ್ನಿ, ಹೇಳಿ. ಅದಕ್ಕೆಲ್ಲ ಮಂಡ್ಯ ಕಾಂಗ್ರೆಸ್ ನಾಯಕರು ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು. ಕಾಂಗ್ರೆಸ್ಗೆ ಇರೋದೇ ನಾನು, ನಂದೇ ಟಾರ್ಗೆಟ್ ಅವ್ರು ಇಡಬೇಕಲ್ವ, ಬೇರೆ ಇಡೋಕ್ಕಾಗುತ್ತಾ? ಅವ್ರಿಗಿರೋದೇ ನನ್ನ ಭಯ. ಮಾತಾಡ್ತಾರೆ, ಮಾತಾಡಲಿ. 4ನೇ ದಿನದ ಪಾದಯಾತ್ರೆ ಮುಗಿಸಿ 5ನೇ ದಿನದ ಪಾದಯಾತ್ರೆ ಕಾಲಿಟ್ಟಿರ್ತಕ್ಕಂಥದ್ದು ಮಂಡ್ಯ JDSನ ಭದ್ರಕೋಟೆ. ಈಗ ಮಂಡ್ಯಕ್ಕೆ JDS ಹಾಗೆ ಬಿಜೆಪಿಯ ನಾಯಕರು ಕಾಲಿಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ ನಾನು. ನಿಖಿಲ್ ಕುಮಾರಸ್ವಾಮಿ ಅವರೇ, ಮಂಡ್ಯ ಕ್ಷೇತ್ರ ನಿಮ್ಮ ತಂದೆಯವರ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ. ಮಂಡ್ಯ ಜನರಿಗೆ, ಹಳೆ ಮೈಸೂರು ಭಾಗದ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಮಂಡ್ಯ ಜಿಲ್ಲೆಯ ಸಂಸದರು, ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣವರು 5ನೇ ದಿನದ ಪಾದಯಾತ್ರೆಗೆ ಮಂಡ್ಯ ನಗರವನ್ನು ಈಗ ತಾನೇ ಏನು ಪ್ರವೇಶವನ್ನು ಮಾಡಿದ್ದೇವೆ. ತಂದೆಯವರು ಕೂಡ ಇವತ್ತು ಭಾಗಿಯಾಗಿ ಸುದ್ದಿಯ ಶುರುವಲ್ಲಿ ಗಮನಿಸ್ತಾ ಇದ್ವಿ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗಿರುವ ವಿನೀಶ್ ಫೋಗಟ್ 100 ಗ್ರಾಂ ತೂಕ ಹೆಚ್ಚಾಯಿತು ಅನ್ನೋ ಕಾರಣಕ್ಕೆ ಅನರ್ಹಗೊಂಡಿದ್ರು. ಇದೀಗ ಡಿಹೈಡ್ರೇಷನ್ನಿಂದ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಆದ ಆಘಾತದಿಂದಾಗಿ ಸಹಜವಾಗಿ ಒತ್ತಡಕ್ಕೆ ಒಳಗಾಗಿರ್ತಾರೆ. ಇದರ ಜೊತೆಗೆ ಆರೋಗ್ಯ ಹದಗೆಟ್ಟಿದೆಯಂತೆ. ಸೈಕ್ಲಿಂಗ್, ಸ್ಕಿಪ್ಪಿಂಗ್ ಮಾಡಿದ್ರು ವಿನೀಶ್ ಫೋಗಟ್ ಅವರು. ಇದರಿಂದಾಗಿ ಡಿಹೈಡ್ರೇಷನ್ ಆಗಿದೆ ಅನ್ನೋ ಮಾಹಿತಿ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಿನೀಶ್ ಫೋಗಟ್. ಫೈನಲ್ ರೌಂಡ್ಸ್ಗೆ ಲಗ್ಗೆ ಇಟ್ಟಿದ್ರು ವಿನೀಶ್ ಫೋಗಟ್. ಗೆದ್ದು ಭಾರತಕ್ಕೆ ಚಿನ್ನದ ಪದಕವನ್ನ ತರಲಿದ್ದಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ನೇನು ಫೈನಲ್ ಪಂದ್ಯದ ಕಣಕ್ಕೆ ಇಳಿಬೇಕು ಅನ್ನೋ ಹೊತ್ತಿಗೆ ತೂಕ ಅಧಿಕವಾದ ಕಾರಣದಿಂದಾಗಿ ಡಿಸ್ಕ್ವಾಲಿಫೈ ಆಗ್ತಾರೆ. ಇದೀಗ ಅದೇ ಒಂದು ಮನಸ್ತಾಪದಲ್ಲಿದ್ದಂಥ ವಿನೀಶ್ ಅತಿಯಾಗಿ ಸೈಕ್ಲಿಂಗ್ ಹಾಗೆ ಸ್ಕಿಪ್ಪಿಂಗ್ ಎಲ್ಲ ಮಾಡಿದ್ದಾರೆ ಅನ್ನೋ ಮಾಹಿತಿ. ಇದರಿಂದಾಗಿ ಡಿಹೈಡ್ರೇಷನ್ಗೆ ಒಳಗಾಗಿದ್ದಾರೆ. ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ.
ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಭಾರತದ ಬಹುತೇಕರು ವಿನೇಶ್ ಫೋಗಟ್ ಅವರ ಬೆಂಬಲಕ್ಕೆ ನಿಂತಿದ್ರು. ಪದಕ ಗೆಲ್ಲದೆ ಹೋದ್ರೂ ಕೂಡ ಇಡೀ ದೇಶದ ಚಾಂಪಿಯನ್ ನೀವು ಅಂತ ಹೇಳಿ ಶ್ಲಾಘನೆಯನ್ನ, ಅಭಿನಂದನೆಯನ್ನ ಹಾಗೆ ಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇದೆಲ್ಲದರ ನಡುವೆ ಇದೀಗ ವಿನೇಶ್ ಫೋಗಟ್ ಅವರ ಆರೋಗ್ಯ ಹದಗೆಟ್ಟಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೀಡ್ತಾ ಹೋಗ್ತಾರೆ. ರಂಜಿತ್, ಎಕ್ಸಾಕ್ಟ್ಲಿ ಏನಾಗಿದೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನೇಶ್ ಅವರಿಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಸ್ಮಿತಾ ರಂಗನಾಥ್, ಯಾವಾಗ ಒಬ್ಬರು ಮಹಿಳಾ ಕುಸ್ತಿಪಟು ಒಲಿಂಪಿಕ್ ಫೈನಲ್ಗೆ ಲಗ್ಗೆ ಇಟ್ಟರು ಆವಾಗ ಇಡೀ ದೇಶವೇ ಹೆಮ್ಮೆ ಪಟ್ಟಿತ್ತು ನಮ್ಮ ಭಾರತದ ತಾಕತ್ತೇನು ಅಂಥೇಳಿ. ಆ ಮೂಲಕ ಚಿನ್ನ ಅಥವಾ ಬೆಳ್ಳಿ ನಮಗೆ ಪಕ್ಕ ಆಗಿತ್ತು. ಆದರೆ ಈಗ 50 kg ವಿಭಾಗದಲ್ಲಿ ವಿನೇಶ್ ಫೋಗಟ್ ಅವರು 100 ಗ್ರಾಮ್ ತೂಕ ಹೆಚ್ಚಳದಿಂದಾಗಿ ಅವರು ಡಿಸ್ಕ್ವಾಲಿಫೈ ಆಗಿರೋದು ಈಗ ಒಂದು ರೀತಿಯಲ್ಲಿ ಏನಾಗ್ತಿದೆ ಅನ್ನೋ ಚರ್ಚೆ ಕೇಳಿಬರ್ತಾ ಇದೆ. ಇದೆಲ್ಲದರ ನಡುವೆ ವಿನೇಶ್ ಫೋಗಟ್ ಅವರು ಈಗ ನಿರ್ಜಲೀಕರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇಡೀ ದೇಶವೇ ಪ್ರೇ ಮಾಡಿತ್ತು. ಅದು ಕೂಡ ನಮ್ಮ ಒಲಿಂಪಿಕ್ನಲ್ಲಿ 2024ರ ಈ ಒಲಿಂಪಿಕ್ನಲ್ಲಿ ಕುಸ್ತಿಯಲ್ಲಿ ಮೆಡ್ಲನ್ನು ಹೊಡಿತಾರೆ ಅಥವಾ ಚಿನ್ನವನ್ನು ಗೆಲ್ತಾರೆ ವಿನೇಶ್ ಫೋಗಟ್ ಅನ್ನೋದ್ರ ಬಗ್ಗೆ ಚರ್ಚೆ ಎಲ್ಲವೂ ಕೂಡ ಆಗಿತ್ತು. ಈಗ ಅವರ ದೇಹದ ತೂಕ 100 ಗ್ರಾಮ್ ಜಾಸ್ತಿ ಇದೆ ಅನ್ನೋದು. ವಿನೇಶ್ ಫೋಗಟ್ ಅನರ್ಹತೆ ಖಚಿತಪಡಿಸಿದೆ ಭಾರತೀಯ ಕ್ರೀಡಾ ಸಂಸ್ಥೆ. ಇಂದು ರಾತ್ರಿ 10 ಗಂಟೆಗೆ ಫೈನಲ್ ಆಡಬೇಕಾಗಿತ್ತು ವಿನೇಶ್. ಚಿನ್ನಕ್ಕಾಗಿ USA ಕುಸ್ತಿಪಟು ವಿರುದ್ಧ ವಿನೇಶ್ ಸೆಣಸಾಡಬೇಕಾಗಿತ್ತು. ತೂಕ ಪರೀಕ್ಷೆಯಲ್ಲಿ ಅವರ ತೂಕ 50 kgಗಿಂತ ಸ್ವಲ್ಪ ಹೆಚ್ಚಿತ್ತು. ಇದೇ ಕಾರಣಕ್ಕೆ ಸ್ಪರ್ಧೆಯಿಂದ ವಿನೇಶ್ ಫೋಗಟ್ ಅವರನ್ನ ಅನರ್ಹಗೊಳಿಸಲಾಗಿದೆ ಅಂತ ವಿನೇಶ್ ಫೋಗಟ್ ಅವರ ಅನರ್ಹತೆಯನ್ನ ಖಚಿತಪಡಿಸಿದೆ ಭಾರತೀಯ ಒಲಿಂಪಿಕ್ಸ್. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ರಾತ್ರಿ 10 ಗಂಟೆಗೆ ಹೈ ವೋಲ್ಟೇಜ್ ಪಂದ್ಯವನ್ನ ಭಾರತೀಯರೂ ಕೂಡ ಬೆರಗುಗಣ್ಣಿನಿಂದ ವೀಕ್ಷಣೆ ಮಾಡಬೇಕಾಗಿತ್ತು. ಆದರೆ 50 kg ವಿಭಾಗದ ಕುಸ್ತಿ ಪಂದ್ಯದಲ್ಲಿ ಫೈನಲ್ ತಲುಪಿದ್ರೂ ಕೂಡ ತೂಕ ಸ್ವಲ್ಪ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಅನರ್ಹಗೊಳಿಸಲಾಗಿದೆ ಅನ್ನೋದನ್ನ ಖಚಿತಪಡಿಸಿದೆ ಭಾರತೀಯ ಒಲಿಂಪಿಕ್ಸ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಿದ್ರು ನಮ್ಮ ಪ್ರತಿನಿಧಿ ರಂಜಿತ್ ಕಂಟಿನ್ಯೂ. ಯಾವಾಗಲೂ ಕೂಡ ಸ್ಮಿತಾ, ಈಗ ಫೈನಲ್ ಪ್ರವೇಶ ಮಾಡಿರುವಂಥ ವಿನೇಶ್ ಫೋಗಟ್ ಅವರು ತಮ್ಮ ವೆಯ್ಟ್ 100 ಗ್ರಾಮ್ ಹೆಚ್ಚಳ ಇದೆ ಅನ್ನೋ ಕಾರಣಕ್ಕೋಸ್ಕರ ಡಿಸ್ಕ್ವಾಲಿಫೈ ಆಗಿರೋದ್ರಿಂದಾಗಿ ಇಡೀ ದೇಶವೇ ಈಗ ಒಂದು ರೀತಿಯಲ್ಲಿ ಏನಾಗ್ತಿದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಇದೆಲ್ಲದರ ನಡುವೆ ಇವರಿಗೆ ಯಾವುದೇ ಪದಕ ಸಿಗುತ್ತಾ, ಫಸ್ಟ್ ಅಥವಾ ಸೆಕೆಂಡ್, ಫೈನಲ್ ಪ್ರವೇಶ ಮಾಡಿರೋದ್ರಿಂದಾಗಿ ಬೆಳ್ಳಿ ಖಚಿತ ಆಗಿತ್ತು. ಆದರೆ ಚಿನ್ನ ಗೆಲ್ತಾರೆ ಅನ್ನೋ ಒಂದಿಷ್ಟು ಹೋಪ್ ಇತ್ತು. ಯಾಕಂತ ಹೇಳಿದರೆ 5-0 ಅಂತರದಿಂದ ಅವರು ಜಪಾನಿನ ಸುಸಿಕೋ ಅವರನ್ನು ಸೋಲಿಸಿದ್ರು. ಈ ಕಾರಣದಿಂದ ಒಂದಿಷ್ಟು ಈಗ ಅವರ ವೆಯ್ಟ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಡಿಸ್ಕ್ವಾಲಿಫೈ ಮಾಡಿರೋದು. ಬಹುಶಃ ಅವರು ಕೂಡ ಡಿಸಪಾಯಿಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಈತ ವಿನೇಶ್ ಫೋಗಟ್ಗೆ ಅವರ ಆರೋಗ್ಯವೂ ಕೂಡ ಈ ಸಂದರ್ಭಕ್ಕೆ ಹದಗೆಟ್ಟಿದೆ ಅನ್ನೋದ್ರ ಬಗ್ಗೆ ಡಿಹೈಡ್ರೇಷನ್ ಇಂದ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ. ಇನ್ನೊಂದು ವಿಚಾರ ಸ್ಮಿತಾ, ಇಂಥ ಟೂರ್ನಿಗಳಲ್ಲಿ ಅಥವಾ ಇಂಥ ಒಂದು ಮ್ಯಾಚ್ಗಳಲ್ಲಿ ಅವರು ಅವರ ದೇಹವನ್ನ ಎಲ್ಲ ರೀತಿಯಲ್ಲೂ ಕೂಡ ಕಂಟ್ರೋಲ್ ಮಾಡಿರ್ತಾರೆ. ರಂಜಿತ್ ಮತ್ತಷ್ಟು ಅಪ್ಡೇಟ್ ಇದೆ, ಸಂಪರ್ಕ ಮಾಡ್ತೀನಿ ನಿಮ್ಮನ್ನ. ಇನ್ನು IOA ಅಧ್ಯಕ್ಷೆ PT ಉಷಾ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ. ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಮುಖ್ಯಸ್ಥಿ ಆಗಿರುವ